ಕಲಿಯುಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ದೇವರು ಪ್ರತ್ಯಕ್ಷರಾಗುತ್ತಾರೆಂಬ ಸಂಗತಿ ಸಾಮಾನ್ಯವಾಗಿ ಕೇಳಿಯೇ ಇರುತ್ತೇವೆ. ಅಂತಹವರಲ್ಲಿ ಒಬ್ಬರು ಛತ್ರಪತಿ ಶಿವಾಜಿ ಮಹಾರಾಜರು. ಸ್ವತಃ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತುಳಜಾಭವಾನಿ ದೇವಿಯು ಪ್ರತ್ಯಕ್ಷಳಾಗಿ ಖಡ್ಗವನ್ನಿತ್ತಳೆಂಬ ಐತಿಹ್ಯವಿದೆ. ಅಂತಹ ದೇವಿಯ ಕುರಿತು ವಿಶೇಷ ವರದಿ ಇಲ್ಲಿದೆ. ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯಲ್ಲಿರುವ ತುಳಜಾಪುರದ ಸಹ್ಯಾದ್ರಿ ಶ್ರೇಣಿಯ ಮಧ್ಯೆ ನೆಲೆಸಿರುವ ಅಂಬಾಭವಾನಿಯು ಮಹಾರಾಷ್ಟ್ರದ ಹಲವಾರು ರಾಜಮನೆತನಗಳ ಕುಲದೇವತೆಯಾಗಿದ್ದಾಳೆ. ಅಲ್ಲದೆ ನಮ್ಮ ಕರ್ನಾಟಕದ ಕೊಪ್ಪಳ, ಕಲಬುರಗಿ, ಧಾರವಾಡ ಸೇರಿದಂತೆ ಹಲವಾರು ಜಿಲ್ಲೆಯ ಜನರಿಗೆ ತುಳಜಾಭವಾನಿಯು ಆರಾಧ್ಯ ದೇವತೆಯಾಗಿದ್ದಾಳೆ. 51 ಶಕ್ತಿಪೀಠಗಳಲ್ಲಿ ಕರ್ನಾಟಕದ ಚಾಮುಂಡೇಶ್ವರಿ ದೇವಸ್ಥಾನವು ಸೇರಿದಂತೆ ಮಹಾರಾಷ್ಟ್ರವು ತುಳಜಾಭವಾನಿ ದೇವಾಲಯವು ಒಂದಾಗಿದೆ. ತುಳಜಾಭವಾನಿ ದೇವಿಯನ್ನು ಪಾರ್ವತಿಯ ಅವತಾರ ಎಂದು ನಂಬಲಾಗುತ್ತದೆ. ದೇವಾಲಯದಲ್ಲಿರುವ ತುಳಜಾಭವಾನಿ ಮೂರ್ತಿಯು ಸ್ವಯಂಭೂ ವಿಗ್ರಹವಾಗಿದೆ. ತುಳಜಾಭವಾನಿಯು ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವತೆಯಾಗಿದ್ದಳು. ಅಲ್ಲದೆ ಅವರ ಧರ್ಮ ಭಕ್ತಿಯನ್ನು ಮೆಚ್ಚಿ ದೇವಿಯು ಮಹಾರಾಜರಿಗೆ ದರ್ಶನ ಕೊಟ್ಟಿದ್ದಳೆಂಬ ಸಂಗತಿ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗಿದೆ. ತುಳಜಾಪುರದ ತುಳಜಾಭವಾನಿ ಮಂದಿರವು ಕೋಟೆಯ ಆಕಾರದಲ್ಲಿದ್ದು ದೇವಾಲಯದ ಕಟ್ಟಡದ ರಚನೆಯು ವಿಶಿಷ್ಟವಾಗಿದೆ. ದೇವಾಲಯದ ಆವರಣದಲ್ಲಿ ಕಲ್ಲೋಳ ತೀರ್ಥ, ವಿಷ್ಣು ತೀರ್ಥ ಮತ್ತು ಗೋಮುಖ ತೀರ್ಥ ಎಂಬ 3 ತೀರ್ಥಗಳಿವೆ. ದೇವಸ್ಥಾನದ ಆವರಣದಲ್ಲಿ ಗೋಲಾಕಾರದ ವಿಶಿಷ್ಟ ಶಿಲೆ ಇದೆ. ಅದರ ಹೆಸರೇ ಚಿಂತಾಮಣಿ ಶಿಲೆ. ಈ ಶಿಲೆಯ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡರೆ ಆಗುತ್ತದೆ ಇಲ್ಲವೇ ಎಂಬುದು ತಿಳಿಯುತ್ತದೆ. ಸ್ವತಃ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗುವ ಮೊದಲು ದೇವಸ್ಥಾನಕ್ಕೆ ಬಂದು ಆ ಶಿಲೆಯನ್ನು ತಿರುಗಿಸಿ ಯುದ್ಧಕ್ಕೆ ಹೋಗುತ್ತಿದ್ದರು ಎಂಬ ಪ್ರತೀತಿಯೂ ಸಹ ಇದೆ. ವಿಜಯದಶಮಿಯಂದು ರಾಕ್ಷಸರನ್ನು ಸಂಹಾರ ಮಾಡಿದ ಅಂಬಾಭವಾನಿಯು ಸೀಗೆ ಹುಣ್ಣಿಮೆಯವರೆಗೂ ಮಲೆಗಿರುತ್ತಾಳೆ ಎಂಬ ಪ್ರತೀತಿ ಇರುವುದರಿಂದ ದೇವಾಲಯದ ಬಾಗಿಲುಗಳನ್ನು ಸೀಗೆ ಹುಣ್ಣಿಮೆಯವರೆಗೂ ಮುಚ್ಚಲಾಗಿರುತ್ತದೆ. ಆನಂತರ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಶತ್ರು ಅಫ್ಜಲ್ ಖಾನನು ದೇವಾಲಯವನ್ನು ಸೇರಿದಂತೆ ದೇವಿಯ ಮೂರ್ತಿಯನ್ನು ಧ್ವಂಸ ಮಾಡಿದ್ದನ್ನು ದೇವಿಯ ಭಕ್ತರು ಇವತ್ತಿಗೂ ಮರೆಯುವಂತಿಲ್ಲ. ಇದಿಷ್ಟು ತುಳಜಾಪುರದ ತುಳಜಾಭವಾನಿ ದೇವಾಲಯದ ಕಿರು ಪರಿಚಯ.